ಇವತ್ತು ನಾನು ಒಂದು ದೊಡ್ಡ ನಿರ್ಧಾರ ತೊಗೊಂಡಿನಿ ರೀ. ನಮ್ಮ TET ಪರೀಕ್ಷೆ ಕುರಿತು ನಮ್ಮ ಸಂಘದವರು, ನಮ್ಮ ಶಿಕ್ಷಕರ ಸಂಘದವರು ಸಂಗಮೇಶ್ ಪಾಟೀಲ್ ಅಂತ ಹೇಳಿ TET ಕುರಿತು ನಿಜವಾಗಲೂ ಒಂದು 2 ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ರೀ. ಒಂದಿಷ್ಟು ಶಿಕ್ಷಕರಿಗೆ ಕಳಿಸಿ ಕುಂತಿದ್ದೆ ನಾನು. ಅವ್ರು ಯಾರು ಶೇರ್ ಮಾಡ್ತಾರೆ ಬಿಡು ಅಂಥೇಳಿ. ಆದರೆ ಈ ಕುತ್ತಿಗೆನ ಬಂದುಬಿಟ್ಟೈತಿ ರೀ, ಅದು ಪರಿಸ್ಥಿತಿ ಕೈ ಮೀರುವಂಥ ಹಂತಕ್ಕೆ ಬಂದೈತಿ. ಹೀಗಾಗಿ ನಾನೇನು ಮಾಡಿದೆ, ಇವತ್ತು ನಿನ್ನೆ ನಮ್ಮ ಸಂಗಮೇಶ್ ಸರ್ಗೆ ವಿಡಿಯೋ ಕಳಿಸಿದ್ದೆ. ಅದು ನೋಡಿರಿ ಸರ್ ಹೆಂಗಿದೆ ವಿಡಿಯೋ, ನ್ಯಾಯಮೂರ್ತಿಯವರೆಗೂ ನೀವು ಎಲ್ಲ ಶಿಕ್ಷಕರಿಗೆ ಶೇರ್ ಮಾಡಿರಿ ಅಂಥೇಳಿ. ನಮ್ಮ ಸಂಗಮೇಶ್ ಸರ್ ಪಾಟೀಲ್ ಸರ್ ಏನು ಹೇಳಿದರು, ಮೇಡಮ್ ಅವರ ತುಂಬ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿರಿ. ನೀವು ಸೀದಾ ನ್ಯಾಯಮೂರ್ತಿಗಳಿಗೇನ ಆ ವಿಡಿಯೋ ಕಳಿಸ್ಬಿಡ್ರಿ, ಆ ವ್ಯವಸ್ಥೆ ಮಾಡಿರಿ ಅಂತಂದ್ರಿ ರೀ. ಆವಾಗ ಸ್ವಲ್ಪ ನನಗೇನೋ ಒಂಥರ ಧೈರ್ಯ ಬಂದಂಗೆ ಆಯ್ತು. ನಮ್ಮ ಶಿಕ್ಷಕರ ಸಂಘದವ್ರು ಹೇಳ್ತಾರೆ ಅಂಥೇಳಿ ನಮ್ಮ ಬಸವರಾಜ್ ಬಾಗೇನೂರು ಸರ್ ಜಿಲ್ಲಾಧ್ಯಕ್ಷರು ಅವ್ರಿಗೂ ಸಹಿತ ಆ ವಿಡಿಯೋ ಕಳಿಸಿದ್ದೀನಿ ರೀ. ಒಂದು 10-20 ಶಿಕ್ಷಕರಿಗೆ ಆ ವಿಡಿಯೋ ಕಳಿಸಿದ್ದೀನಿ ರೀ ನಾನು. ಯಾವ ಶಿಕ್ಷಕರಿಂದ ಯಾವ ರೆಸ್ಪಾನ್ಸು ಬರಲಿಲ್ಲ. ಕೊನೆಗೆ ಇವತ್ತು ಒಂದು ನಮ್ಮ ಜ್ಞಾನಗಂಗಾ TET ಗ್ರೂಪ್ ಅಂತ ಐತ್ರಿ, ಆ ಗ್ರೂಪಿನಲ್ಲಿ ಧೈರ್ಯ ಮಾಡಿ ಮೊದಲೆಲ್ಲ ನಮ್ಮ ಸಂಗಮೇಶ್ ಸರ್ ಮಾತಾಡಿದ್ದು, ನಾನು ಮಾತಾಡಿದ್ದು ಅದು ಏನೈತಿಲ್ಲ ರೀ, ಚಾಟಿಂಗ್ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ ರೀ. ಇಲ್ಲ ಉತ್ತಮ ಆಗೈತಿ ವಿಡಿಯೋ, ನೀವು ನ್ಯಾಯಮೂರ್ತಿಗಳಿಗೆ ಬಿಡ್ರಿ ಮೇಡಮ್ ಅವರಂತ ನಾವು ಚಾಟ್ ಮಾಡಿದ್ದು ಎಲ್ಲ ಸ್ಕ್ರೀನ್ಶಾಟು ಜ್ಞಾನಗಂಗದ ಗ್ರೂಪಿನಲ್ಲಿ ಬಿಟ್ಟೆ. ನಾನು ಒಂದಿಷ್ಟು ಮಾಹಿತಿನೂ ಬಿಟ್ಟೆ, ಒಂದು ವಿಡಿಯೋ ಮಾಡಿ ನೋಡಿರಿ ಸರ್ ದಯವಿಟ್ಟು ಅಂಥೇಳಿ. ಅವರು ಯಾರೋ ಒಬ್ಬರು ನಮ್ಮ ಶಿಕ್ಷಕರು, ಅವ್ರ ಹೆಸರು ನೆನಪಿಲ್ಲ, ಅವರು ಸುಪ್ರೀಂ ಕೋರ್ಟಿನ ವಾಟ್ಸಪ್ ನಂಬರನ್ನು ಕಳಿಸಿದರು. ನೀರು ಕುಡಿದೀನಿ ರೀ, ತುಂಬ ಚಕ್ರ ಬರತೈತಿ. ನಿನ್ನೆ ಮನೆ ಶಿಫ್ಟ್ ಮಾಡಿ, ಮನೆಯೆಲ್ಲ ಶಿಫ್ಟ್ ಮಾಡಿ ಹೊಗೆ ಹಾಕಿ ನಮಾಜ್ ಮಾಡಿ 6 ತಾಸು ಟ್ರಾವೆಲ್ ಮಾಡಿ 15 ದಿವಸದಿಂದ ರೀ ನಮ್ಮ ಜನ್ಮ ಹೊಂಟೈತೆ ಸರ್. ನಿನ್ನೆ ಬರೋಬ್ಬರಿ 4 ಬಾಟ್ಲಿ 4 ಕೋಲ್ಡ್ ನೀರು ಕುಡ್ದೀನಿ ರೀ ಬಸ್ನೊಳಗೆ. ಅಷ್ಟೊಂದು ಜಳ, 49 ಡಿಗ್ರಿ ಸೆಲ್ಸಿಯಸ್ನೊಳಗೆ 3 ತಾಸು 4 ತಾಸು 5 ತಾಸು ಟ್ರಾವೆಲಿಂಗ್, ಹೋಗ್ತಾ 4 ತಾಸು ಬರ್ತಾ 4 ತಾಸು. ಇದು ಆಗಿ 1 ತಿಂಗಳದಿಂದ ನಡೆದೈತಿ ರೀ ನನ್ನ ಜೊತೆ. ಎಲ್ಲೋ ಜನ್ಮ ಹೋಗಿ ಬಿಡ್ತೈತೆ ಅನ್ನೋ ಥರ ತ್ರಾಸ ಆಕೈತಿ. ಈಗ ನಿಮ್ಮ ಜೋಡಿ ವಿಡಿಯೋ ಮಾಡ್ತಾ ನನಗೆ ಏಕದಮ್ ಚಕ್ರ ಬಂತು, ನೀರು ಕುಡ್ದೆ. ಹೀಗಾಗಿ ಅವ್ರು ನಮ್ಮೊಬ್ಬರು ಸುನೀಲ್ ಸರ್ ಏನೋ ಅದಾರ ರೀ, ಅವರು ಗ್ರೂಪ್ನಾಗ ಜ್ಞಾನಗಂಗದ ಗ್ರೂಪ್ನೊಳಗೆ ಶಿಕ್ಷಕರು ಸುಪ್ರೀಂ ಕೋರ್ಟಿನ ವಾಟ್ಸಪ್ ನಂಬರನ್ನು ಕಳಿಸಿದ್ರಿ ರೀ ಅವರು. ಥ್ಯಾಂಕ್ಸ್ ಅವರಿಗೆ, ದೇವ್ರು ಒಳ್ಳೇದು ಮಾಡಲಿ. ನೋಡಿರಿ ಇನ್ನೂ ಚಕ್ರ ಬರತೈತೆ ನನಗೆ ತುಂಬ ರೀ. ಮುಂಜಾನೆ ಸುಟ್ಟು ಏನೂ ಊಟ ಮಾಡಿಲ್ಲ ನಾನು. ಏನಾರ ಟೆನ್ಷನ್ ಆತಂದ್ರೆ ತುಂಬ ನನಗೆ BP ಬರೋಕ್ಕೆ ಚಾಲು ಮಾಡ್ತೈತಿ. ಒಂದಿಷ್ಟು ಅವು ಏನು TET ಕ್ವಶನ್ ಪೇಪರ್ ತೆಗೆದು ನೋಡಿದೆ ನಾನು. ಅವು ಒಂದಿಷ್ಟು ತುಂಬ ಎಲ್ಲ ಗ್ರಾಮರ್ ಅದಾವ. ಒಂದು ಕಾಲಕ್ಕೆ ನಾವೆಲ್ಲ ಗ್ರಾಮರ್ ಓದಿ ಎಲ್ಲ ಟಾಪ್ನೊಳಗೆ ಗ್ರಾಮರ್ನೊಳಗೆ 20ಕ್ಕೆ 20 ಮಾರ್ಕಸ್ ತೊಗೊಂಡು ಪಾಸ್ ಆದಂಥ ನಮ್ಮ ಸಮಯ ಅದು ಸ್ಟೂಡೆಂಟ್ ಲೈಫ್ನಾಗ. ಪರೀಕ್ಷೆ ಇನ್ನು ನೌಕರಿ ಬರೋಕ್ಕಿಂತ ಮೊದಲು ತುಂಬ ಮೆಮೊರಿ ಪವರ್ ಇತ್ತು, ಎಲ್ಲ ಓದುವಂಥ ಶಕ್ತಿ ಇತ್ತು, ಯಾವುದೇ ಜಂಜಾಟ ಇರಲಿಲ್ಲ. ನಾವು ಅದಕ್ಕಾಗಿ ಕುಂದಿರ್ತಿದ್ವಿ. ಈಗ ಒಂದು ಅರ್ಧ ವಯಸ್ಸಾದ ಮೇಲೆ ಎಲ್ಲ ಥರದ ಸಮಸ್ಯೆಗಳು, ಎಲ್ಲ ಓದುವಂಥ ಶಕ್ತಿ ಓದ್ತೀವಿ, ನೆನಪು ಇರುವಂಥ ಶಕ್ತಿ ಕಳ್ಕೊಂಡಿರ್ತೀವಿ, ಅನಾರೋಗ್ಯ ಸಮಸ್ಯೆ ಇರ್ತೈತಿ. ಅಂಥದ್ರೊಳಗೆ ಈ TET ಅನ್ನೋದು ನಮಗೆ ಕೊರಳಿಗೆ ಉರುಳಾಗಿ ಅಂತ ಒಂದು ಸ್ಥಿತಿ. ಇನ್ನು ಸೈಡ್ ಇನ್ಕಮ್ ಏನಾರ ಹೊಲ ಮನೆ ಇತ್ತು, ಇನ್ನೊಬ್ರು ಗಂಡನ ನೌಕರಿನೋ ಅಥವಾ ಹೆಂಡತಿ ನೌಕರಿನೋ ಇತ್ತಂದ್ರೆ ಅವ್ರ ಮನೆ ಸಂಭಾಳಿಸ್ತೀವಿ ರೀ. ನಾವೆಲ್ಲ ಒಬ್ಬೊಬ್ಬರು ನಮ್ಮದು ಎಲ್ಲ ನಾವು ನೌಕರಿ ಮೇಲಿನ ಜೀವನ, ನಮಗೆ ಬೇರೆ ಯಾವ ಥರದ ಇನ್ಕಮ್ ಇಲ್ಲ, ಯಾವುದೂ ಇಲ್ಲ ನಮ್ಗೆ. ನನ್ನ ನೌಕರಿ ಬಿಟ್ಟರೆ ಬೇರೆ ಯಾವ ಇನ್ಕಮ್ ಇಲ್ಲ ನಮ್ಗೆ. ಹೀಗಾಗಿ ನಾನು ಈ ಒಂದು ಏನಂದರೆ ಹೆಜ್ಜೆ ಇಡಲೇಬೇಕಾಯಿತು, ವಿಡಿಯೋ ಮಾಡಲೇಬೇಕಾಯಿತು. ಕೋರ್ಟಿಗೆ, ಸುಪ್ರೀಂ ಕೋರ್ಟಿನ ವಾಟ್ಸಪ್ ನಂಬರಿಗೆ ನನ್ನ ವಿಡಿಯೋ ಕಳಿಸ್ಲೇಬೇಕಾಯ್ತು. ನಾನು ರಿಸ್ಕ್ ತೊಗೊಂಡು ನನ್ನ ವಿಡಿಯೋ ಪಬ್ಲಿಸಿಟಿ ಮಾಡಲೇಬೇಕಾಯ್ತು. ನನ್ನ ಪಬ್ಲಿಸಿಟಿ ಮಾಡುವಂಥ ಮನಸ್ಸಿಲ್ಲ, ನನಗೆ ಪಬ್ಲಿಸಿಟಿ ಆಗುವಂಥ ಮನಸ್ಸು ಇದ್ದಿದ್ದಿಲ್ಲ. ವಿಡಿಯೋ ಮಾಡಿ 3 ತಿಂಗಳಾಯಿದ್ರು ಸುಮ್ಮನೆ ಇಟ್ಕೊಂಡು ಕುಂತಿದ್ದೆ ನಾನು. ಆದರೆ ಇವತ್ತು ಕುತ್ತಿಗೆ ಬಂದ ಮೇಲೆ ನಾನು ನಂದು ಒಂದು ವಿಡಿಯೋ ಪಬ್ಲಿಸಿಟಿ ಮಾಡುವಂಥ ಪರಿಸ್ಥಿತಿ ಬಂದೈತಿ ಇವತ್ತು. ಆದರೆ ನಾನು ವಿಡಿಯೋ ಪಬ್ಲಿಸಿಟಿ ವಾಟ್ಸಪ್ ನಂಬರ್ ಸಿಗುತ್ತಲೇ ನಾನು ಅವರಿಗೆ ಮೊದಲು ಥ್ಯಾಂಕ್ಸ್ ಹೇಳಿದ್ದೀನಿ ರೀ. ಥ್ಯಾಂಕ್ಸ್ ಹೇಳಿ ನಾನು ಏನು ಮಾಡಿದೆ, ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ 2 ರಕಾತ್ ನಮಾಜ್ ಮಾಡಿದ್ದೀನಿ ರೀ ನಾನು. ದೇವರೇ, ನಾನು ಕಳಿಸಿದಂಥ ವಿಡಿಯೋ ನಮ್ಮ ನ್ಯಾಯಮೂರ್ತಿಗಳಿಗೆ ಮನಸ್ಸಿಗೆ ಬರಲಿ, ಆ ವಿಡಿಯೋದಿಂದ ಎಲ್ಲ ಶಿಕ್ಷಕರಿಗೆ ಒಳ್ಳೆಯದಾಗಲಿ, ನಾನು 1 ಲಕ್ಷ ರಕಾತ್ ನಫಿಲ್ ನಮಾಜ್ ಮಾಡ್ತೀನಿ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ವಿಡಿಯೋ ಫೇಲ್ ಆಗಬಾರ್ದು ಅಂಥೇಳಿ ನಾನು ಇವತ್ತು ವಿಡಿಯೋ ಕಳಿಸೀನಿ ರೀ. ಸುಪ್ರೀಂ ಕೋರ್ಟಿನ ವಾಟ್ಸಪ್ ನಂಬರಿಗೆ ಕಳಿಸೀನಿ ನಾನು. ಏನಾಕೈತೆ ನೋಡೋಣ ರಿಸಲ್ಟು. ತಾವು ಸಹಿತ ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿರಿ. ನಾವು ಕಲಿಸ್ತೀವಿ, ರಾತ್ರಿ ಹಗಲಿ ಅಭ್ಯಾಸ ಮಾಡಿಸ್ತೀವಿ. ಈಗಾಗಲೇ ರೀಸೆಂಟ್ಲಿ ಬಂದಂಥ ಎಲ್ಲ ವಿಷಯಗಳನ್ನು ನಾವು
ಏನಪ್ಪ ಅಂತಂದ್ರೆ ಜ್ಞಾನ ಕಲಿತಾನೇ ಇರ್ತೀವಿ. ಆ ಫೀಲ್ಡಿಗೆ ಹೋದ್ವಿ ಅಂತಂದ್ರೆ ಯಾವ ಕ್ಲಾಸ್ ತೊಗೊತೀವಿ ಆ ಕ್ಲಾಸಿನ ಜ್ಞಾನ ನಮಗೆ ತಾನಾಗೇ ಬರತೈತಿ. ಆದರೆ ಈಗ ಹಾಳು ಮೂಳು ಇದ್ದದ್ದು ಇಲ್ಲದ್ದು ಓದಿ ಪರೀಕ್ಷೆ ಬರೋದು, ಸಂಬಂಧ ಇಲ್ಲಾರ್ದು ಸಂಬಂಧ ಇದ್ದಿದ್ದು ಓದಿ ಮೊಸರುಗಡ್ಗೆ ಮಾಡಿಕೊಂಡು ತಲೆ ಮೊಸರುಗಡ್ಗೆ ಮಾಡ್ಕೊಂಡು ಅದನ್ನು ನಾವು ಹೋಗಿ ಪುಸ್ತಕನಾಗ ಪರೀಕ್ಷೆದೊಳಗೆ ಇಳಿಸಿ 1 ಮಾರ್ಕಸ್ ತಪ್ಪಿದ್ರು ಸಹಿತ ನಾವು ಫೇಲ್ ಅಂತ ರಿಸಲ್ಟ್ ಬಂದರೆ ನಾವು ಬದುಕುವಂಥ ಸ್ಥಿತಿ ಐತೆ ನಮ್ಮದು. ಬದುಕಲಿಕ್ಕಂದ್ರೂ ಮಾನಸಿಕ ಹಿಂಸೆ ಆಗಿ ನಾವೇನು ಮಾಡ್ತೀವಿ, ಜೀವನ ಪರ್ಯಂತ ಮಾನಸಿಕ ರೋಗಿಯಾಗಿ ಅಂತರೂ ಸಾಯೋದು ಗ್ಯಾರಂಟಿ ನೋಡಿರಿ. ಇದು ನನ್ನ ವೈಯಕ್ತಿಕ ಅನಿಸಿಕೆಯೂ ಇರ್ತೈತಿ. ಕೆಲವೊಂದಿಷ್ಟಂತ ನಮ್ಮಂಥ ಸ್ಥಿತಿ ಇದ್ದವ್ರದ್ದು ಎಲ್ಲರ ಮನಸ್ಥಿತಿಯೂ ಇರ್ತೈತಿ ರೀ. ಇವತ್ತು ನಾನು ವಾಟ್ಸಪ್ ನಂಬರಿಗೆ ನನ್ನ ವಿಡಿಯೋವನ್ನು ಕಳಿಸೀನಿ. ದಯವಿಟ್ಟು ನನ್ನ ವಿಡಿಯೋನ ಯಾರ್ಯಾರು ನೋಡ್ತೀರಿ ತಾವು ಸಹಿತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರಿ. ನಮ್ಮ ವಿಡಿಯೋ ನ್ಯಾಯಮೂರ್ತಿಗಳಿಗೆ ಪಸಂದಾಗಲಿ, ಖುಷಿಯ ಅವ್ರಿಗೆ ನಮ್ಮ ಅನಿಸಿಕೆ ಅವರಿಗೆ ಮನ ಮುಟ್ಟಲಿ, ನಮ್ಮ ಎಲ್ಲ ಶಿಕ್ಷಕರಿಗೆ ಅವರು ನ್ಯಾಯ ಒದಗಿಸಿ TETಯನ್ನು ರದ್ದು ಮಾಡಲಿ ಅಂತ ತಾವೆಲ್ಲರೂ ಈ ವಿಡಿಯೋ ನೋಡೋರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ನನ್ನದೊಂದು ಕಳಕಳಿಯ ವಿನಂತಿ ರೀ. ನಾನು ಸ್ವಲ್ಪ ರಾಗಿ ಗಂಜಿ ಕುಡಿತೀನಿ ಈಗ. ಮುಂಜಾನೆಯಿಂದ ನಾ ಚಿಂತೆ ಮಾಡಿ ಈ ಟ್ರಾವೆಲ್ ಮಾಡಿ ಮೈಕೈ ನುಸು ಸಲುವಾಗಿ ಏನಂದ್ರೆ ಏನೂ ಕುಡ್ದಿದ್ದಿಲ್ಲ ನಾನು. ಚಹಾ ಬಿಸ್ಕಿಟ್ ಕುಡಿದು ಟೈಮಿಗಾಗಲೇ 12:10 ಆಯಿತು. ಧನ್ಯವಾದಗಳು ಎಲ್ಲರಿಗೂ. ನಮಸ್ತೆ.